ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಬನಹಳ್ಳಿಯಲ್ಲಿ ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಆಚರಣೆ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿಯ ಬನಹಳ್ಳಿ ಗ್ರಾಮದಲ್ಲಿ ಶ್ರೀ ಕೆಂಪೇಗೌಡ ಒಕ್ಕಲಿಗ ಯುವಕರ ಟ್ರಸ್ಟ್ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಯಂತಿ ಅಂಗವಾಗಿ ಟ್ರಸ್ಟ್ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಲಾಯಿತು. ಬಳಿಕ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ನೂರಾರು ಜನರು ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು. ತದನಂತರ ತಮಟೆ ವಾದ್ಯ, ಗಾರುಡಿಗೊಂಬೆ, ಕಿಲುಕುದರೆ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಕೈವಾರ ಪಟ್ಟಣದಲ್ಲಿ ಕೆಂಪೇಗೌಡರ ಸ್ತಬ್ಧ ಚಿತ್ರಗಳ ಭವ್ಯ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರು, ಯುವಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜೈಘೋಷಗಳನ್ನು ಕೂಗಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಬಿಜಿ ಮಂಜುನಾಥ್, ನಂಜುಂಡಗೌಡ, ಸುಬ್ಬಾರೆಡ್ಡಿ, ರವಿ, ರಾಮಚಂದ್ರ, ಬಿಎನ್ ಅರುಣ್ ಕುಮಾರ್, ಸೊನ್ನೇಗೌಡ, ಪರಮೇಶ್, ನಾರಾಯಣಸ್ವಾಮಿ, ಗಿರೀಶ್, ಶಶಿ, ಶಂಕರ್, ಅಶೋಕ್, ಬಾಬು, ನಚಿದು, ಆನಂದ್, ಶ್ರೀನಿವಾಸ್, ಸಂಜಯ್ ಸೇರಿದಂತೆ ಒಕ್ಕಲಿಗ ಸಮುದಾಯದ ಅನೇಕ ಮುಖಂಡರು, ಯುವಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಓಕೆ ಅಣ್ಣ. ಇನ್ನ ಸ್ವಲ್ಪ ನಿಂತ್ಕೋಗ್ರಿ, ಹಂಗೆ ಕಾಣಿಸ್ತದ, ಹಂಗೆ ಇಲ್ಲಿ ಇರ್ಲಿ ಇಲ್ಲಿ ಹಂಗೆ ಇರೋಣ. ಕೆಂಪೇಗೌಡಕ್ಕೆ ನಾಡಪ್ರಭು ಶ್ರೀ ಕೆಂಪೇಗೌಡಕ್ಕೆ ಆ ಕಡೆ ಬಾ.
ಬನಹಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಒಂದು ನಾಡಪ್ರಭು ಕೆಂಪೇಗೌಡ ಜಯಂತಿ 517ನೇ ಜಯಂತಿ ವಿಜೃಂಭಣೆಯಿಂದ ಇದುವರೆಗೂ ಇತಿಹಾಸದಲ್ಲಿ ಬನಹಳ್ಳಿ ಇತಿಹಾಸದಲ್ಲೇ ಇಂಥ ಜಯಂತಿ ಆಚರಣೆ ಮಾಡಿಲ್ಲ. ಯಾಕಂತಂದ್ರೆ ಪಕ್ಷಾತೀತವಾಗಿ ಇವತ್ತು ಎಲ್ಲ ಒಗ್ಗೂಡಿ ನಮ್ಗೆ ಸಪೋರ್ಟ್ ಮಾಡಿ ಇವತ್ತು ಬೇಡ ಪಕ್ಷಗಳು ಬೇಡ ಜನಾಂಗ ಉಳಿಲಿ, ನಮ್ಮ ಜನಾಂಗ ಉಳಿದ್ರೇನೆ ನಾವೇನೋ ಮಾಡಕ್ಕಾಗೋದು ಅಂತ ಹೇಳ್ಬಿಟ್ಟು ಎಲ್ಲಾ ಪಕ್ಷದವರು ಸೇರಿ ಒಗ್ಗಟ್ಟಾಗಿ ಇವತ್ತು ವಿಜೃಂಭಣೆಯಿಂದ ಇವತ್ತು ಈ ಜಯಂತಿ ಮಾತಾಡ್ತಾ ಇದ್ರಿ. 517ನೇ ಜಯಂತಿ ಮಾಡಬೇಕು ಅಂತಂದ್ರೆ ಕೆಂಪೇಗೌಡನ ಅವ್ರ ಆದರ್ಶಗಳನ್ನ ಪಾಲನೆ ಮಾಡಬೇಕು. ಆ ಆದರ್ಶಗಳೇನು ಅಂತಂದ್ರೆ ಸುಮಾರು ಅಂತಂದ್ರೆ ಕೆಂಪೇಗೌಡರು ಸುಮಾರು ಅಂತಂದ್ರೆ ಯುದ್ಧಗಳು ಮಾಡಿದ್ದಾರೆ. ಅಂತಿಂತ ಯುದ್ಧಗಳೆಲ್ಲ ಅವರು ನಾಡಪ್ರಭು ಕೆಂಪೇಗೌಡನ ಆಗ್ಬೇಕು ಅಂತಂದ್ರೆ ಸುಮಾರು ಬೆಂಗಳೂರಲ್ಲಿ ಬಳೆಪೇಟೆ ಪೇಟೆಗಳು ಸುಮಾರು ಒಂದು 62 ಪೇಟೆಗಳು ನಿರ್ಮಾಣ ಮಾಡಿದ್ರು. ಕೆರೆಗಳು 1000 ಕೆರೆ ನಿರ್ಮಾಣ ಮಾಡಿದ್ರು. ಆಮೇಲೆ ಇದು ಬೇರೆ ಕಡೆಯಿಂದ ಬಂದವರು ವಲಸೆ ವರ್ಗ ಅವರು ಸಹಾಯ ಮಾಡಿದ್ರು. ಸುಮಾರು ಅಂತಂದ್ರು ಅವರು ಅಂತ ಒಂದು ವ್ಯಕ್ತಿ ಇಡೀ ಬೆಂಗಳೂರಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಯಾರು ಸಿಗೋಕೆ ಸಾಧ್ಯ ಇಲ್ಲ. ಇನ್ನೊಂದೇನಂತಂದ್ರೆ ಇವತ್ತೇನು ಒಂದು ವಲಸಿಗರು ಒಂದು 50% 1,06,00,000 ಇದೆ ಏನೋ ಬೆಂಗಳೂರಲ್ಲಿ ಜನಸಂಖ್ಯೆ. 1,06,00,000 ಜನಸಂಖ್ಯೆಯಲ್ಲಿ ಒಂದು 50% ಬೇರೆಯವರು ಬಂದು ನೆಲೆಸಿದ್ದಾರೆ. ಆ ಬೇರೆಯವರು ನೆಲೆಸಿದಕ್ಕೆ ಕಾರಣ ಯಾರು ಅಂತಂದ್ರೆ ಇದೇ ಕೆಂಪೇಗೌಡರು ಮಾಡಿದಂಥ ಸಾಧನೆಗಳು. ಆ ಕಾಲದಾಗೆ ಪೇಟೆಗಳು ನಿರ್ಮಾಣ 62 ಪೇಟೆಗಳು ನಿರ್ಮಾಣ ಮಾಡಲಿಲ್ಲ ಅಂತಂದ್ರೆ ಇವತ್ತು ಇಡೀ ವಿಶ್ವಮಟ್ಟದಾಗ ಬೆಂಗಳೂರು ಹೆಸರುವಾಸಿ ಆಗಕ್ಕೆ ಸಾಧ್ಯ ಇಲ್ಲ. ಹೆಸರುವಾಸಿ ಆಗಬೇಕು ಅಂತಂದ್ರೆ ಕೆಂಪೇಗೌಡರು ಆ ಕಾಲದಾಗ ಒಂದು ಮುಂದಾಲೋಚನೆ ಇದ್ದು ಅವತ್ತು ಮಾಡಿದ್ರು. ಇವತ್ತು ಏನಾದ್ರು ಇದು ಬೆಂಗಳೂರಲ್ಲಿ ಒಂದು ಪಾರ್ಕು, ಒಂದು ಕೆರೆ, ಒಂದು ಬಿಲ್ಡಿಂಗ್ಗಳು, ಒಂದು ಕಟ್ಟಡ ಏನಾದ್ರೂ ಇರಬೇಕು ಅಂತಂದ್ರೆ ಕಾರಣ ಯಾರು ಅಂತಂದ್ರೆ ನಮ್ಮ ಕೆಂಪೇಗೌಡರು. ಅದರಿಂದ ಕೆಂಪೇಗೌಡರ ಆದರ್ಶಗಳು ಪ್ರತಿಯೊಬ್ಬರು ಪಾಲನೆ ಮಾಡಿ ಅವ್ರ ತರ ನಾವು ಆಗ್ಬೇಕಂತ ಹೇಳ್ಬಿಟ್ಟು ಈಗ ಮುಖಾಂತರ ಕೇಳ್ಕೊಂತ. ಸಮುದಾಯ ಸಮಿತಿ ಒಕ್ಕಲಿಗರ ಚಿಂತಾಮಣಿ ತಾಲೂಕಿನಲ್ಲಿ ಯಾವ ತರ ಒಗ್ಗಟ್ಟಿದೆ ಅಂತ ಅಂದ್ಬಿಟ್ಟು ಈ ಕೆಂಪೇಗೌಡ ಜಯಂತಿಯ 517 ಜಯಂತಿ ದಿವಸ ಈಗ ನಮ್ಮ ಕೈವಾರ ಹೋಬಳಿಯಲ್ಲಿ ಅದ್ದೂರಾಗಿ ಆಚರಿಸಿದ್ದೇವೆ. ಕೆಂಪೇಗೌಡ ಜಯಂತಿಯನ್ನು ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಇಡೀ ರಾಜ್ಯದಲ್ಲೇ ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿಯನ್ನು ಈ ನಮ್ಮ ಸಮುದಾಯದವರು ಪಕ್ಷಾತೀತವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಈಗ ಇನ್ನೂ ಹೆಚ್ಚೆಚ್ಚು ಎಲ್ಲ ಈಗ ಅಧಿಕಾರಿಗಳು ಮೊದಲು ಬರ್ತಾ ಇರಲಿಲ್ಲ. ಈಗ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ನಾವು ಅದಕ್ಕೆ ಪ್ರೋತ್ಸಾಹ ನಮ್ಮ ಸಮುದಾಯದಿಂದ ಯಾರೇ ಪಕ್ಷ ಇದರಲ್ಲಿಲ್ಲ. ಎಲ್ಲ ಸಮುದಾಯ ಕೆಂಪೇಗೌಡರು ಎಷ್ಟು ಕಷ್ಟಪಟ್ಟು ನಾಡನ್ನು ಕಟ್ಟಿದ್ದಾರೋ ಆ ನಾಡನ್ನು ಅವರ ಒಂದು ಹಾಕಿರೋ ಬುನಾದಿಗಳನ್ನು ನಾವು ನಡೆಸ್ಕೊಂಡು ಹೋಗೋದಕ್ಕೆ ಇದೊಂದು ಹೆಜ್ಜೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.